ದರ್ಶನ್ ಅಲ್ಲಿ ಇರ್ಲೇ ಇಲ್ಲ, ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಬೇಕು ಅಂತ ಮಾಡಿದ್ದಾರೆ, ಮತ್ತೊಂದು ಎಲ್ಲವನ್ನೂ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈ ಪ್ರಕರಣದಲ್ಲಿ ಸ್ವತಃ ದರ್ಶನ್ನೇ ಕೆಲವೊಂದನ್ನು ಒಪ್ಕೊಂಡು ಬಿಟ್ಟಿದ್ದಾರೆ. ಪವಿತ್ರ ಗೌಡ ಸಂಬಂಧವನ್ನು ಕೂಡ ಒಪ್ಪಿದ್ದಾರೆ ನಟ ದರ್ಶನ್. ನಾನು ಹೊಡೆದಿರುವುದು ಸತ್ಯ ಅಂತ ಹೇಳಿದ್ದಾರೆ ಪವಿತ್ರ ಗೌಡ. ಚಾರ್ಜ್ ಶೀಟ್ನ ವಿಚಾರವನ್ನು ನಾವು ನೋಡಿದಾಗ ಏನೇನಾಗಿತ್ತು, ಇಲ್ಲಿ ಯಾರ್ದು ಏನೇನು ಪಾತ್ರ, ಯಾಕಂದ್ರೆ ಒಂದು ತನಿಖಾ ತಂಡ ಅನ್ನುವಂಥದ್ದು ತನಿಖೆಯನ್ನು ನಡೆಸ್ತಾ ಇದೆ. ಅಂದರೆ ಯಾರನ್ನ A1 ಮಾಡಬೇಕು, ಯಾರನ್ನ A2 ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇರುತ್ತೆ. ಯಾವ ಆಧಾರದ ಮೇಲೆ A1 A2 ಮಾಡ್ತಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲೇ ಗೊತ್ತಿರುತ್ತೆ. ಆದರೆ ನಾವು ಇಲ್ಲಿ ಕೂತ್ಕೊಂಡು ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾನೋ ಸಂಬಂಧನೇ ಇಲ್ಲ, ಇದರಲ್ಲಿ ಏನು ಪಾತ್ರ ಇದೆ, ಏನು ಮಾಡಬಾರ್ದು ಮಾಡಿದ್ದಾರೆ. ಆದರೆ ತನಿಖೆಯ ಸಂದರ್ಭದಲ್ಲಿ ದರ್ಶನ್ನೇ ಕೆಲವೊಂದನ್ನು ಒಪ್ಕೊಂಡು ಬಿಟ್ಟಿದ್ದಾರೆ. ಹೌದು, ನಾನು ಮಾಡಿದ್ದೀನಿ, ನಾನು ಹೊಡೆದಿದ್ದು ಹೌದು, ಅವತ್ತು ಹಿಂಗೆ ಆಗಿತ್ತು, ನಾನು ಹೋಗಿದ್ದೆ, ನಾನು ಎತ್ಕೊಂಡು ಬರೋಕ್ಕೆ ಹೇಳಿದ್ದೆ, ಇದನ್ನು ಒಪ್ಕೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಕೂಡ ಹೌದು, ನಾನು ಹೊಡೆದಿದ್ದು ಹೌದು, ಅವತ್ತು ನಾನು ದರ್ಶನ್ ಜೊತೆಗೆ ಹೋಗಿದ್ವಿ, ಎಲ್ಲವನ್ನೂ ಕೂಡ ಹೇಳಿರೋದು. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಸಾಕಷ್ಟು ರೀತಿಯಾದಂಥ ವಿಚಾರಗಳು ಬಯಲಾಗಿದೆ. ಕೇವಲ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ ಮಾತ್ರ ಅಲ್ಲ, ಅದನ್ನು ಹೊರತುಪಡಿಸಿಯೂ ಕೂಡ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಅದೆಲ್ಲ ಯಾಕೆ ಬೇಕು, ಅದೆಲ್ಲ ಯಾಕೆ ಇಲ್ಲಿ ಹೇಳಬೇಕು ಅಂತ ಅಂದರೆ ಪೊಲೀಸರು ಕೇಳ್ತಾರೆ. ಒಂದು ಕೊಲೆನೇ ಆಗಿ ಹೋಗಿದೆಯಲ್ಲ, ಇವ್ರು ಯಾರು, ಪವಿತ್ರ ಗೌಡ ಯಾರು, ಆಗ ಹೇಳಲೇಬೇಕು. ಅವ್ರು ಏನು, ಅವ್ರು ಯಾರಾಗಬೇಕು, ಏನು ಎತ್ತ, ಎಷ್ಟು ವರ್ಷದಿಂದ ಗೊತ್ತಿದೆ, ಎಲ್ಲವನ್ನೂ ಹೇಳಲೇಬೇಕಾಗತ್ತೆ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳು ಬಯಲಾಗಿದೆ. ಸಾಕ್ಷಿ ಸಮೇತವಾಗಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರೋದು. ಹಾಕಿದ್ದ ಚಪ್ಪಲಿ, ಶೂಸು, ಅದನ್ನು ವಿಜಯಲಕ್ಷ್ಮಿ ಅವರು ತಂದು ಕೊಟ್ಟಿದ್ರದ್ದು ಫೋಟೋಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಪೊಲೀಸರು ಯಾವ್ಯಾವ ಹಂತದಲ್ಲಿ ತನಿಖೆ ಮಾಡಿದ್ರು, ಯಾವ್ಯಾವ ಆ್ಯಂಗಲಲ್ಲಿ ತನಿಖೆ ಮಾಡಿದ್ರು, ಈ ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ, ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, A1 A2 A17ವರೆಗೂ. ನಾವು ಅವತ್ತು ಹೊಡೆದ್ವಿ, ಅಣ್ಣ ಹೇಳಿದ್ರು, ಹೊಡೆದ್ವಿ, ಅಣ್ಣಂಗೆ ನಾವೇ ಹೇಳಿದ್ವಿ, ನಾವು ತಂದಿಲ್ಲ, ಅಣ್ಣನ ಹತ್ರ ಬಿಸಾಕಿದ್ವಿ, ಆಮೇಲೆ ಅಣ್ಣಂಗೆ ಹೋಗಿ ವಿಷಯ ಹೇಳಿದ್ವಿ, ಅಣ್ಣ ಅದಕ್ಕೆ ಒಟ್ಟಿಗೆ ಬಂದು ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು, A1 ಕೊಟ್ಟ ಸ್ಟೇಟ್ಮೆಂಟ್ಗೂ A17 ಕೊಟ್ಟ ಸ್ಟೇಟ್ಮೆಂಟ್ಗೂ ತಾಳೆ ಕೂಡ ಹಾಕಲಾಗಿದೆ. ಮತ್ತು ಸಾಕಷ್ಟು CCTV ವಿಜುವಲ್ಸ್ಗಳು ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ವರೆಗೂ ಬಂದಿದ್ದು, ಸ್ಟೋನಿ ಬ್ರೋಕ್ನಿಂದ RR ನಗರ ಪವಿತ್ರ ಮನೆಗೆ ಹೋಗಿ ಪವಿತ್ರನನ್ನ ಶೆಡ್ಡಿಗೆ ಕರ್ಕೊಂಡು ಬಂದಿದ್ದು, ವಾಪಸ್ ಕರ್ಕೊಂಡು ಹೋಗಿ ಬಿಟ್ಟಿದ್ದು, ಪ್ರತಿಯೊಂದರ CCTV ವಿಜುವಲ್ಸ್ ಅನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪವಿತ್ರಂಗೆ ಫೋನ್ ಯಾರು ಕೊಡಿಸಿದ್ರು, ಎಷ್ಟು ವರ್ಷದ ಹಿಂದಿನ ಫೋನು, ಆ ಫೋನ್ನ ಯಾರು ಕೊಡಿಸಿದ್ದು, ಯಾರ ಹೆಸರಲ್ಲಿ ಸಿಮ್ ಇದೆ, ಅದೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಯಾಕಂದರೆ ಪವಿತ್ರಂಗೆ ಕೇಳ್ತಾರೆ, ಯಾವುದ್ರಲ್ಲಮ್ಮ ಮೆಸೇಜ್ ಬಂದಿದ್ದು, ಇನ್ಸ್ಟಾಗ್ರಾಮಲ್ಲಿ, ನಿಂದು ಯಾವುದಮ್ಮ ಮೊಬೈಲು, ಇದು ಯಾವಾಗ ತಗೊಂಡೆ, 6 ವರ್ಷದ ಹಿಂದೆ ದರ್ಶನ್ ಅವರೇ ನಂಗೆ ಗಿಫ್ಟ್ ಕೊಡಿಸಿದ್ದು, ಇದಕ್ಕಿಷ್ಟು ಆಯ್ತಲ್ಲ ಕತೆ. ಒಂದೊಂದು ವಿಚಾರವೂ ಕೂಡ ಬಯಲಾಗಿದೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ.